TV9. ನಿಮ್ಮ ಡಾಕ್ಟರ್ TV9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಪ್ರತಿ ಮಹಿಳೆಗೂ ತಾಯಿಯಾಗುವ ಹೆಬ್ಬಯಕೆ ಇದ್ದೇ ಇರುತ್ತೆ. ತಾಯ್ತನದ ಖುಷಿಯನ್ನ ಅನುಭವಿಸುವ ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟಿಕೊಂಡಿರ್ತಾರೆ. ಆದರೆ ಕೆಲವರಿಗೆ ಇದು ಕನಸಾಗಿಯೇ ಉಳಿಯುತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಆದರೆ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಬಂಜೆತನ ನಿವಾರಿಸುವ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಿವೆ. ಆ ಚಿಕಿತ್ಸೆಗಳನ್ನ ಪಡೆದುಕೊಂಡ ಅದೆಷ್ಟೋ ಮಹಿಳೆಯರು ತಾಯಿಯಾಗುವ ಸೌಭಾಗ್ಯ ಪಡೆದಿದ್ದಾರೆ. ಆ ಚಿಕಿತ್ಸಾ ವಿಧಾನಗಳಲ್ಲೊಂದು IVF. ಅಷ್ಟಕ್ಕೂ IVF ಚಿಕಿತ್ಸಾ ವಿಧಾನ ಎಷ್ಟು ಯಶಸ್ಸು ಕೊಡ್ತಾ ಇದೆ? IVF ಚಿಕಿತ್ಸೆಯನ್ನ ಯಾವ ಸಮಯದಲ್ಲಿ ಪಡಿಬೇಕು, ಯಾರಿಗೆ ಸೂಕ್ತ, ಯಾರಿಗೆ ಸೂಕ್ತವಲ್ಲ, ಈಗಿನ ಕಾಲದಲ್ಲಿ IVF ಚಿಕಿತ್ಸಾ ವಿಧಾನಗಳು ಹೇಗಿವೆ ಮತ್ತು ಭವಿಷ್ಯದಲ್ಲಿ IVF ಎಷ್ಟು ಪರಿಣಾಮಕಾರಿ ಹಾಗೂ ಬಂಜೆತನಕ್ಕೆ ಒಂದು ಪರಿಹಾರವಾಗಲಿದೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ IVF ಸೆಂಟರ್ ಬೆಂಗಳೂರಿನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಹಿಂದೆಲ್ಲ ಕಪಲ್ಸ್ಗೆ ಮಕ್ಕಳಾಗಿಲ್ಲ, ಮದುವೆ ಆಗಿ ಎಷ್ಟೋ ವರ್ಷ ಆಯಿತು ಅಂದರೆ ಹೆಣ್ಣಿಗೆ ಬಂಜೆ ಅನ್ನುವಂಥ ಪಟ್ಟ ಕಟ್ಟಿ ಸುಮ್ಮನಾಗ್ಬಿಡ್ತಿದ್ರು. ಮುಂದೆ ಅದಕ್ಕೇನೋ ಒಂದು ಸೊಲ್ಯೂಷನ್ ಅನ್ನೋದು ಇರ್ತಾ ಇರಲಿಲ್ಲ. ಆದರೆ ಈಗಿನ ದಿನಗಳಲ್ಲಿ ಸಾಕಷ್ಟು ಜನ IVFಗೆಲ್ಲ ಹೋಗ್ಬೇಕಂದ್ರೆ ಯೋಚನೆ ಮಾಡ್ತಾರೆ, ಬಟ್ ದೇರ್ ಈಸ್ ಎ ಹೋಪ್. ಸೊ ಈಗಿನ ಕಾಲದಲ್ಲಿ IVF ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿ ಪರಿಣಮಿಸಿದೆ ಅಂತ ಏನು ಹೇಳ್ತೀರಿ? ಹೌದು, ತುಂಬ ಕರೆಕ್ಟ್ ನೀವು ಹೇಳಿದ್ದು. ಮುಂಚೆ ಎಲ್ಲ ಮಗು ಆಗಲಿಲ್ಲ ಅಂದ ತಕ್ಷಣ ಎಂಟೈರ್ ಪ್ರಾಬ್ಲಮ್ ಇರೋದೇ ಲೇಡಿಲಿ ಅಂತ ಒಂದು ಬ್ಲೇಮ್ ಮಾಡಿಬಿಡೋರು, ಅವ್ರಿಗೊಂದು ಲೇಬಲ್ ಹಾಕ್ಬಿಡೋರು. ಆಮೇಲೆ ಅವ್ರದ್ದು ನೆಕ್ಸ್ಟ್ ಥಿಂಕಿಂಗ್ಗೆ ಹಸ್ಬೆಂಡ್ಗೆ ಇನ್ನೊಂದು ಮದುವೆ ಮಾಡೋದು ಹೇಗೆ ಅಂತ ಹುಡ್ಕಕ್ಕೆ ಶುರು ಮಾಡಿಬಿಡೋರು. ನಾನೇ ಅರೌಂಡ್ 20 years ಬ್ಯಾಕ್ ನೋಡಿದ್ದೀನಿ. ಲೇಡೀಸ್ಗೆ ಮಗು ಆಗ್ತಿಲ್ಲ ಅಂದ ತಕ್ಷಣವೇ ಒಂದು ನೆಕ್ಸ್ಟ್ ಮ್ಯಾರೇಜ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇರೋರು. ಬಟ್ ಇವಾಗ ತುಂಬ ಸಿನಾರಿಯೋ ಚೇಂಜ್ ಆಗಿದೆ. ಹೇಗೆ IVF ತಾನಾಗಿ ಮೆಚ್ಯೂರ್ ಆಗಿ ಬರ್ತಾಯಿದೆ ಈ 50 yearsಲ್ಲಿ, ಅದೇ ಥರ ನಮ್ಮ ಸೊಸೈಟಿಲೂ ಜನರದ್ದು ಥಿಂಕಿಂಗ್ ಕೂಡ ತುಂಬಾ ಚೇಂಜ್ ಆಗಿದೆ. ಸೊ ಅಕಸ್ಮಾತ್ ಏನಾರ ಮಗು ಆಗಲಿಲ್ಲ ಅಂದರೆ ಫಸ್ಟು ಲೇಡೀಸ್ಗೆ ಟೆಸ್ಟ್ಗಳು ಮಾಡಿಸ್ತಾರೆ. ಆದರೂ ಅವ್ರಿಗೆ ರಿಸಲ್ಟ್ ಬರಲಿಲ್ಲ ಅಂದರೆ ಹಸ್ಬೆಂಡ್ಸು ಕೂಡ ಬಂದು ಟೆಸ್ಟ್ ಮಾಡಿಸ್ತಾರೆ. ಇಬ್ಬರೂ ಕೂಡ ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡ್ತಾರೆ. ಕಂಪ್ಲೀಟಾಗಿ ರೆಸ್ಪಾನ್ಸಿಬಿಲಿಟಿ ಇಬ್ಬರೂ ತೊಗೊಳೋದಕ್ಕೆ ರೆಡಿ ಇದ್ದಾರೆ. ಇವಾಗ ಪಾರ್ಟ್ ಆಫ್ ದ ಸೊಸೈಟಿ ಆ ಥರ ಇರ್ಬೋದು, ಬಟ್ ಮೆಜಾರಿಟಿ ಆಫ್ ದೆಮ್ ಹ್ಯಾವ್ ಚೇಂಜ್ಡ್. ಬಟ್ IVF ಅನ್ನೋದು ಎಂಥ ಆವಿಷ್ಕಾರ ಅಂತ ಅಂದರೆ ಯಾರು ಕೂಡ ಸಂತಾನ ಇಲ್ಲ ಅನ್ನೋದು ಹೇಳೋದಕ್ಕೆ ಇವಾಗ ಆಗಲ್ಲ. ಸೊ ಎಷ್ಟು ಬೆಳೆದಿದೆ ನಮ್ಮದು ತಂತ್ರಜ್ಞಾನ, ಸೈನ್ಸು, ರಿಸರ್ಚ್ ಅಂದರೆ ಟೆಸ್ಟ್ ಮಾಡಿ ಇವ್ರಿಗೆ ಏನಕ್ಕೆ ಆಗ್ತಿಲ್ಲ, ಏನು ಟೆಸ್ಟ್ ಮಾಡ್ಬೋದು, ಇವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಇವ್ರು ಕನ್ಸೀವ್ ಆಗ್ತಾರೆ, ಅದರ ಕಂಪ್ಲೀಟಾಗಿ ನಾವು ಪ್ಲ್ಯಾನ್ ಮಾಡ್ಬೋದು. ನಾನು ಇವತ್ತೊಂದು ಕಪಲ್ನ ನೋಡಿದೆ, ಎಂಟೈರ್ ಯೂಟ್ರಸ್ಸಲ್ಲಿ ಫೈಬ್ರಾಯ್ಡ್ಸ್, ಮಲ್ಟಿಪಲ್ ಫೈಬ್ರಾಯ್ಡ್ಸ್ ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲಿ ಪಾಪು ಆಗಲಿಕ್ಕೆ ಜಾಗ ಇಲ್ಲ. ಅವ್ರಿಗೆ ಕರೆಕ್ಟಾಗೇ ಗೊತ್ತಿಲ್ಲ ನನಗೆ ಯಾಕೆ ಮಗು ಆಗ್ತಿಲ್ಲ ಅಂತ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು, ಭ್ರೂಣ ಅಂಟ್ಕೊಳ್ಳೋ ಜಾಗದಲ್ಲೆಲ್ಲ ಫೈಬ್ರಾಯ್ಡ್ ಅಂಟ್ಕೊಂಡ್ಬಿಟ್ಟಿದೆ. ಸೊ ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ನಾವು ಇವಾಗ ಫೈಬ್ರಾಯ್ಡ್ಸ್ ರಿಮೂವ್ ಮಾಡಿದ್ಮೇಲೆ 3 months ಆದಮೇಲೆ ಅವಳು ತಾನೇ ಕನ್ಸೀವ್ ಆಗ್ತಾಳೆ. ಸೊ ಅಷ್ಟು ಇಂಪ್ರೂವ್ ಆಗಿದೆ ಇವಾಗ ತಂತ್ರಜ್ಞಾನ, ರಿಸರ್ಚು, ಸೈನ್ಸು. ಯಾರು ಕೂಡ ಬಂಜೆತನ ಅಂತ ಪಟ್ಟ ಕಟ್ಟೋದೇ ಬೇಕಿಲ್ಲ. ಡಾಕ್ಟರ್, ಅಂದರೆ ಈ ಒಂದು ಮನಸ್ಥಿತಿ ತುಂಬ ಬದಲಾಗ್ತಾ ಇದೆ ಅನ್ನುವಂಥದ್ದು ಹೇಳಿದ್ರಿ, ಅದು ನಿಜಕ್ಕೂ ತುಂಬ ಇಂಪಾರ್ಟೆಂಟ್. ಅದಾಗ್ತಾ ಇರೋದು ಒಳ್ಳೆ ಸುದ್ದಿ. ಇನ್ನು ಟೆಕ್ನಾಲಜಿಕಲಿ ನೋಡಿದ್ರೆ ಡಾಕ್ಟರ್, ಮುಂಚೆ ಎಲ್ಲ IVF ಎಷ್ಟು ಕಠಿಣವಾಗಿತ್ತು ಅಂದರೆ ಸ್ಟಾರ್ಟಿಂಗ್ ಇನ್ನೂ ಅದರ ಮೇಲೆ ರಿಸರ್ಚ್ಗಳು ನಡೀತಾ ಇತ್ತು, ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇತ್ತು. ಈಗ ಮಾಡರ್ನ್ ಎರಾದಲ್ಲಿ ಯಾವ ರೀತಿ IVF ಟೆಕ್ನಿಕಲಿ ಏನೇನು ಚೇಂಜಸ್ ಆಗಿದೆ ಅಂತ? ಮುಂಚೆ ಎಲ್ಲ ಒಂದು ಟರ್ಮ್ ನೀವು ಕೇಳಿರ್ಬೋದು, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ಬಿಡೋರು. ಅಂದರೆ ಎಲ್ಲ ಟೆಸ್ಟು ನಿಮ್ಮದು ನಾರ್ಮಲ್ ಇದೆ, ನಿಮಗೆ ಮಗು ಆಗ್ತಿಲ್ಲ, ಯಾಕೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡೋರು. ಕಪಲ್ಸ್ಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಆ ಟರ್ಮ್ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಅನ್ನೋದು. ಪಾಪ ತುಂಬ ಭಯ ಬೀಳ್ಬಿಡೋರು. ಇವಾಗ ಆ ಥರ ಇಲ್ಲವೇ ಇಲ್ಲ ಸೀನು. ಫಾರ್ ಎಕ್ಸಾಂಪಲ್, ನಾನೊಂದು ಕಪಲ್ನ ನೋಡಿದೆ, ಅವ್ರು ಬೇರೆ ಸೆಂಟ್ರಲ್ಲಿ 3 IVF ಮಾಡಿಸಿದ್ದಾರೆ. 3 ಸತಿನೂ ಅವ್ರಿಗೆ ಭ್ರೂಣ ಅಂಟ್ಕೊಂಡಿಲ್ಲ. ಕಂಪ್ಲೀಟಾಗಿ ಇಲ್ಲಿ ಗರ್ಭಗುಡಿಗೆ ಬಂದರು, ಈ ಥರ TV9 ಪ್ರೋಗ್ರಾಮ್ ನೋಡಿಕೊಂಡೇ ಬಂದರು. ಅವ್ರಿಗೆ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಹಸ್ಬೆಂಡಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ. ವಂಶವಾಹಿನಿ ಟೆಸ್ಟ್ ಮಾಡಿಸಿದಾಗ
ಭ್ರೂಣದಲ್ಲೂ ಜೆನೆಟಿಕ್ ಪ್ರಾಬ್ಲಮ್ಸ್ ಬಂದು ಅದು ಅಂಟ್ಕೊಂಡಿಲ್ಲ ಅಂತ ಗೊತ್ತಾಯಿತು. ಸೊ ಅವ್ರಿಗೆ ಜೆನೆಟಿಕ್ ಟೆಸ್ಟ್ ಮಾಡಿ ಇವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಫೈಂಡ್ ಔಟ್ ಮಾಡಿ ಭ್ರೂಣ ಟೆಸ್ಟ್ ಮಾಡಿ ಯಾವ್ದು ನಾರ್ಮಲ್ ಇದೆಯೋ ಭ್ರೂಣ ಅದನ್ನು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಕನ್ಸೀವ್ ಆಗಿ ಅವ್ರಿಗೆ ಟ್ವಿನ್ ಬಾಯ್ಸ್ ಇದ್ದಾರೆ. ಸೊ ಇವಾಗ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅನ್ನೋದು ಕಂಪ್ಲೀಟಾಗಿ ನಾವು ತೆಗ್ದಾಕ್ಬಿಡ್ಬೋದು. ಅಷ್ಟು ಡೀಪಾಗಿ ಇವಾಗ ರಿಸರ್ಚ್ ಮತ್ತು ಅನಾಲಿಸಿಸ್ ಆಗಿರೋದ್ರಿಂದ ಇಮ್ಯುನಾಲಜಿಕಲ್ ಕಾಸಸ್ ಇರ್ಬೋದು, ಜೆನೆಟಿಕ್ ಕಾಸಸ್ ಇರ್ಬೋದು, ಯಾವುದೇ ಬೇಕಿದ್ರೂ ನಾವು ಪಿನ್ ಪಾಯಿಂಟ್ ಮಾಡ್ಬೋದು. ಈಗ ಯಾಕೆ ಈ ಕಪಲ್ಗೆ ಫೇಲ್ಯೂರ್ ಆಗ್ತಿದೆ, ಎರಾ ಟೆಸ್ಟ್ ಮಾಡಬೇಕಾ, ಬಯೋಪ್ಸಿ ಮಾಡಬೇಕಾ, ಬೇರೆ ಏನಾರ ಸ್ಪೆಷಲೈಸ್ ಸೆಮೆನ್ ಅನಾಲಿಸಿಸ್ ಮಾಡಬೇಕಾ, ಕಂಪ್ಲೀಟಾಗಿ ಆವಿಷ್ಕಾರಗಳಾಗೋಗಿದೆ. ಸೊ ಕಪಲ್ಸು ಆದಷ್ಟು ಬೇಗ ಬಂದು ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡು ಏಜ್ ಮೀರೋ ಅಷ್ಟೊತ್ತಿಗೆ ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟು. ಏಜ್ ಮೀರಿಬಿಟ್ರೆ 40 ಇಯರ್ಸ್ ಆದಮೇಲೆ ಬರ್ತಾರೆ, ನಮಗೆ ಮಗು ಬೇಕು, 10 ವರ್ಷದಿಂದ ನಮ್ಗೆ ಆಗಿಲ್ಲ ಅಂತ. ಏಜ್ ಮೀರಿಬಿಟ್ಟ ಮೇಲೆ ಡಾಕ್ಟರ್ಸ್ ಮಾಡೋದು ತುಂಬ ಕಮ್ಮಿ. ಸೊ ಈ 25-35 ಏಜ್ ಗ್ಯಾಪ್ ಇದೆಯಲ್ಲ, ಆ ಟೈಮಲ್ಲಿ ಯಾವ ಹೆಂಗಸರು ಬಂದ್ರೂ ನಾವು ಕಂಪ್ಲೀಟಾಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಒಂದಂದರೆ ಒಂದು ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಅನ್ನೋದು ಹೆಣ್ಣಿಗೆ ಒಂದು ಬಹಳ ಮುಖ್ಯವಾದ ಘಟ್ಟ, ತುಂಬ ಸೂಕ್ಷ್ಮವಾಗಿರುತ್ತೆ. ನಾರ್ಮಲ್ ಡೆಲಿವರಿಯಲ್ಲೇ ಎಷ್ಟೊಂದು ಹೆಲ್ತ್ ಚೇಂಜಸ್ ಆಗ್ತಾ ಇರುತ್ತೆ, ಸಾವನ್ನಪ್ಪಿರೋದು ಕೂಡ ಸಾಕಷ್ಟು ಎಕ್ಸಾಂಪಲ್ ಇದೆ. ಇನ್ನು IVF ಅಂತೆಲ್ಲ ಕೃತಕವಾಗಿ ನಾವೇನೋ ಮಾಡ್ತಾ ಇದ್ದೀವಿ ಅಂದಾಗ ಅದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಒಂದು ಹೋಗಿ ಇನ್ನೊಂದು ಆದರೆ ಅನ್ನುವಂಥ ಹಿಂಜರಿಕೆ ಸಾಕಷ್ಟು ಜನಕ್ಕಿದೆ. ಸೊ IVF ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಡಾಕ್ಟರ್? ಆ್ಯಕ್ಚುಲಿ ನಾವು ಇವಾಗ ಕೃತಕ ಅಂದ ತಕ್ಷಣ ಅದನ್ನು ಕಂಪ್ಲೀಟಾಗಿ ಆರ್ಟಿಫಿಷಿಯಲ್ ಮೆಥಡ್ಸಲ್ಲಿ ಮಾಡಲ್ಲ. ಒಳಗಡೆ ಏನು ನೇಚರ್ ಮಾಡ್ತಾ ಇತ್ತೋ, ನ್ಯಾಚುರಲಾಗಿ ಮಾಡ್ತಿತ್ತೋ ಅದನ್ನು ಆಚೆ ಕಡೆ ಮಾಡ್ತೀವಷ್ಟೇ. ಫಾರ್ ಎಕ್ಸಾಂಪಲ್ ಗರ್ಭನಾಳದೊಳಗಡೆ ಒಂದು ಎಗ್ಗು ಮತ್ತು ಒಂದು ಸ್ಪರ್ಮು ಮಿಲನ ಆಗೋದು, ಭ್ರೂಣ ಆಗೋದು, ಅದು ಎಂಟೈರ್ ನಮ್ಮ ಲ್ಯಾಬಲ್ಲಿ ಆಗುತ್ತೆ ಅಷ್ಟೇ. ಅದು ಸೊ ಫುಲ್ ಕಂಪ್ಲೀಟಾಗಿ ಆರ್ಟಿಫಿಷಿಯಲ್ಲು ಅನ್ಯಾಚುರಲ್ ಅಂತ ಹೇಳೋಕ್ಕೆ ಆಗಲ್ಲ. ಅದು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆಗಳು ಬರೆಸ್ತೀವಿ. ಆ ಮೊಟ್ಟೆಗಳನ್ನ ಆಚೆ ತೊಗೊಂಡು ಸ್ಪರ್ಮ್ಸ್ನ ನಾವೇ ಇಂಜೆಕ್ಟ್ ಮಾಡ್ತೀವಿ, ಭ್ರೂಣನ ಕ್ರಿಯೇಟ್ ಮಾಡಿ ಗರ್ಭಕೋಶದೊಳಗಡೆ ಸ್ಲೋ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ. ಎಂಟೈರ್ ನ್ಯಾಚುರಲ್ ಕ್ರಮನ ನಾವು ಆಚೆ ಮಾಡ್ತೀವಿ. ಅದು ಇನ್ ವೈವೋ ಅಂತೀವಿ, ಇದನ್ನು ಇನ್ ವಿಟ್ರೋ ಅಂತೀವಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ IVF ಅಂದರೆ. ಸೊ ಅದರಲ್ಲಿ ಏನು ತುಂಬ ಚೇಂಜಸ್ ಏನಿರಲ್ಲ, ಇಂಜೆಕ್ಷನ್ಸ್ ಮಾತ್ರ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಸೊ ಕಂಪ್ಲೀಟಾಗಿ ಅವ್ರ ದೇಹದ ಮೇಲೆ ಏನಾದ್ರು ದುಷ್ಪರಿಣಾಮಗಳಾಗೋದು, ಮುಂದಕ್ಕೆ ಸೈಡ್ ಎಫೆಕ್ಟ್ಸ್ ಆಗೋದು, ಬೇಬಿಲೇನೋ ಪ್ರಾಬ್ಲಮ್ಸ್ ಆಗೋದು, ಅಥವಾ ಕ್ಯಾನ್ಸರ್ಸ್ ಬಂದ್ಬಿಡುತ್ತೆ ಅಂದ್ಕೊ, ಅದೆಲ್ಲ ಮಿತ್ಗಳು. ಸೊ ಎಷ್ಟೊಂದು ತಪ್ಪು ಕಲ್ಪನೆಗಳಲ್ಲಿ ಜನಗಳಿರ್ತಾರೆ. ಖಂಡಿತ ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸೋನಾಲಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಇವರು ಗರ್ಭಗುಡಿ IVF ಸೆಂಟರಲ್ಲಿ ಚಿಕಿತ್ಸೆಯನ್ನ ಪಡೆದು ಫಲಕಾರಿಯಾದಂಥವ್ರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಸೋನಾಲಿ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಸ್ ಸೋನಾಲಿ ಅವರೇ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಮತ್ತೆ ನಿಮಗೆ ಇತ್ತೀಚೆಗೆ ಇದರಿಂದ ಸಕ್ಸಸ್ ಸಿಕ್ಕಿದೆ ಅನ್ನೋದು ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ರೆಡಿ ಸಕ್ಸಸ್ ಆಗಿ ನಮ್ ಬೇಬಿನೂ ಬಂದಿದೆ ಮ್ಯಾಮ್. ಇವಾಗ 1 ಮಂತ್ ಆಯ್ತು ನಮ್ ಬೇಬಿಗೆ. ಅವಳು ಆರಾಮಾಗಿದ್ದಾಳೆ, ನಾವು ಆರಾಮಾಗಿದ್ದೀವಿ. ಹೌದಾ? ಓಕೆ ಸೋನಾಲಿ ಅವರೇ, ಅಂದ್ರೆ ಏನು ಸಮಸ್ಯೆ ಆಗ್ತಾ ಇತ್ತು, ಮತ್ತೆ ನಿಮ್ಗೆ ಹೇಗ್ ಗೊತ್ತಾಯ್ತು ಈ ರೀತಿ ಗರ್ಭಗುಡಿ IVF ಸೆಂಟರ್ನ ಚಿಕಿತ್ಸೆ ಪಡಿಬೇಕು ಅನ್ನೋದಾಗಿ ಅಂತ? ಆಕ್ಚುಲಿ ಮ್ಯಾಮ್, ನಾನು ಆಸ್ ಅ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ನಮ್ ಕಲೀಗ್ದು ಯಾರೋ ರಿಲೇಟಿವ್ಸ್ ಮಾಡ್ಕೊಂಡಿದ್ರಂತೆ ಇಲ್ಲಿ ಗರ್ಭಗುಡಿಯಲ್ಲಿ. ಅವರು ನನಗ್ ಸಜೆಷನ್ ಮಾಡಿದ್ರು, ಮೇಡಮ್ ಅವ್ರೆ ನೀವು 9 ವರ್ಷ ಆಯ್ತು ಮಕ್ಕಳಾಗಿಲ್ಲ ಅಂತ ನಾನು ಹಿಂಗ್ ಒಂದ್ ಸ್ವಲ್ಪ ವರಿ ಮಾಡ್ತಿದ್ದೆ. ಅವ್ರ ಹತ್ರ ಹೇಳ್ಕೊಂಡ್ಮೇಲೆ ಅವರು ಈ ತರ ಗರ್ಭಗುಡಿ ಇದೆ, ಅಲ್ಲಿ ಸಕ್ಸಸ್ ರೇಟ್ ಇದೆ, ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಬರ್ಬೇಕಂತ ನಮ್ಮ ಹಸ್ಬೆಂಡಿಗೆ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿದೆ. ಫಸ್ಟ್ ಟೈಮ್ ಹಾಸ್ಪಿಟಲ್ ಕಾಲ್ ಇಟ್ಮೇಲೆ ನಮ್ಗೆಲ್ಲ ಪಾಸಿಟಿವ್ ವೈಬ್ಸ್ ಸಿಕ್ತು ಮ್ಯಾಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಫ್ರಂಟ್ ಆಫೀಸ್ ಇಂದ ಹಿಡಿದು ಸಿಸ್ಟರ್ಸ್ ಮಾತಾಡೋದಲ್ಲಿ ಎಲ್ಲ ಹ್ಯಾಪಿ ಆಗಿರೋದ್ರಿಂದ ನಂಗೆ ಅದು ಅಲ್ಲಿ ವಾತಾವರಣ ಫಸ್ಟ್ ಇಷ್ಟ ಆಗಿರೋದು. ಆಮೇಲೆ ಅಲ್ಲಿಂದ ನಂದು 9 ವರ್ಷ ಆಗಿ 10ನೇ ವರ್ಷ ಮ್ಯಾಮ್ ರನ್ನಿಂಗ್ ಇರೋದು ಮ್ಯಾರೇಜ್ ಆಗಿ. ಆಮೇಲೆ ನನಗ್ ಥೈರಾಯ್ಡ್ ಸಮಸ್ಯೆ ತುಂಬಾ ಇತ್ತು, ನಮ್ಮ ಮನೆಯವ್ರಿಗೆ ಶುಗರ್ ಇತ್ತು. ಅಲ್ಲಿ ಹೋದ್ಮೇಲೆ ನಮ್ಗ ಎಲ್ಲ ಚೆನ್ನಾಗಾಗಿದೆ ಮ್ಯಾಮ್, ಒಳ್ಳೇದ್ ರೇಟ್ ಎಲ್ಲ ಚೆನ್ನಾಗಾಗಿದೆ. ನಿಜಕ್ಕೂ ಗ್ರೇಟ್ ಸೋನಾಲಿ ಅವರೇ. ಯಾಕಂದ್ರೆ 9 ವರ್ಷಗಳ ಪೇಷನ್ಸ್, ಅದ್ರ ಜೊತೆಗೆ ಅಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ದೃಢವಾಗಿ ಪ್ರಾಕ್ಟಿಕಲಿ ಏನ್ ಮಾಡ್ಬೇಕು ಆ ಹೆಜ್ಜೆಯನ್ನ ತಗೊಂಡಿದ್ದೀರಾ. ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಮ್ ಜೊತೆ ಸ್ಟುಡಿಯೋದಲ್ಲಿ ಆಶಾ ಮೇಡಮ್ ಇದ್ದಾರೆ, ನೀವು ಅವ್ರ ಜೊತೆ ಮಾತಾಡ್ಸ್ಬೋದು. ಓಕೆ ಮ್ಯಾಮ್. ನಮಸ್ತೆ ಸೋನಾಲಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ ಮ್ಯಾಮ್? ಸೂಪರ್. ಹೇಗಿದ್ದಾಳೆ ಮಗಳು? ಮಗಳು ಚೆನ್ನಾಗಿದ್ದಾಳೆ ಮ್ಯಾಮ್, ಎಲ್ಲ ನಿಮ್ಮ ಆಶೀರ್ವಾದ. ಎಲ್ಲ ಚೆನ್ನಾಗಿದೆ, ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದದಿಂದ ಆರಾಮಾಗಿದ್ದಾಳೆ. ನಾನು ಆರಾಮಾಗಿದ್ದೀನಿ ಮ್ಯಾಮ್. ನಿಮ್ ಜೊತೆ ಮಾತಾಡಿದ್ರು ತುಂಬಾ ಖುಷಿ ಆಯ್ತು ಮ್ಯಾಮ್. ಹೌದು.
ಹೇಗಿದೆ ಜೀವನ ಈಗ ಅವಾಗ್ಲಿಗೂ ಇವಾಗ್ಲಿಗೂ? ಅವಾಗಿನ ಜೀವನ ಮ್ಯಾಮ್ ಎಲ್ಲಾ ಜನರ ಕೈಲಿ ಅನ್ಸ್ಕೊಂಡಿ ಮಾಡಿ ತುಂಬಾ ಕಷ್ಟ ಇತ್ತು. ಹಂಗಂದ್ರು ಹಿಂಗಂದ್ರು ಮನೆಯಲ್ಲಿ ಸ್ವಲ್ಪ ಇನ್ನು ಮಕ್ಕಳಾಗಿಲ್ಲ ಈ ತರ ಎಲ್ಲಾ ಕೇಳಿ 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 ಇವಾಗಿನ ಲೈಫ್ ಫುಲ್ ನಮ್ದು ನ್ಯೂ ಲೈಫ್ ಆಗ್ಬಿಟ್ಟಿದೆ ಮ್ಯಾಮ್. ಇವಾಗ ಅದು ಚಾಪ್ಟರ್ ಮುಗೀತು, 9 ವರ್ಷದ ಚಾಪ್ಟರ್ ಮುಗಿದಿ 10ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಸಾಕಷ್ಟು ಜನ ಹೆಣ್ಮಕ್ಳು ಏನೋ ಒಂದ್ ಚಿಕ್ಕ ಸಮಸ್ಯೆ ಆದ್ರೇನೆ ನನಗ್ ಮಕ್ಳೇ ಆಗಲ್ವೇನೋ ಅನ್ಕೊಂಡ್ ಹಿಂಜರ್ಕೊಂಡ್ ಸುಮ್ನೆ ಇರ್ತಾರೆ. ಆದ್ರೆ ನೀವು ಅಷ್ಟೆಲ್ಲ ಸವಾಲುಗಳನ್ನ ಎದುರಿಸಿ ಒಂದು ಮಾದರಿ ಆಗಿದ್ದೀರಿ. ಸೊ IVF ನಂತ ಟ್ರೀಟ್ಮೆಂಟ್ಗೆ ಹಿಂಜರಿಯುವಂತ ನಮ್ಮ ವೀಕ್ಷಕರಿಗೆ, ಸಾಕಷ್ಟು ಜನ ಹೆಣ್ಮಕ್ಳಿಗೆ ನೀವು ಏನ್ ಸಲಹೆ ಕೊಡ್ತೀರಿ? ಸಲಹೆ ಕೊಡೋದು ಒಂದೇ ಮ್ಯಾಮ್, ನಾವು IVF ಅಂದ ತಕ್ಷಣ ಹಳ್ಳಿ ಜನ ಅಲ್ಲಿ ನಮ್ ಕಡೆ ಡಿಸ್ಟಿಕ್ ತಾಲೂಕಾ ಸೈಡ್ ಎಲ್ಲ ಅಲ್ಲಿ ಏನಮ್ಮ ಇಂಜೆಕ್ಷನ್ ಮಾಡ್ಕೊಂಡಾಗಿದೆ ಆ ತರದೆಲ್ಲ ಯಾವ್ದು ಬಿ ನೆಗೆಟಿವಿಟಿ ಯಾರ್ದು ಕೇಳಬಾರ್ದು ಮ್ಯಾಮ್. ನಮ್ ಲೈಫ್ ಅಲ್ಲಿ ನಾವು ಮುಂದ್ ಬರ್ಬೇಕಂದ್ರೆ, ನಾವು ನಮ್ ಲೈಫ್ ನೋಡ್ಕೋಬೇಕಂದ್ರೆ, ನಾವು ನಮ್ ಫ್ಯಾಮಿಲಿ ನನ್ ಮಗು ನಾವು ನೋಡ್ಬೇಕಂದ್ರೆ ಅದು ಯಾವ್ದೇ ರೀತಿಯಾಗಿ ತಲೆ ತಗೋಬಾರ್ದು ಮ್ಯಾಮ್. ಯಾವ ಹೆಣ್ಮಕ್ಳು ತಮ್ ಲೈಫ್ ಅಲ್ಲಿ ಮುಂದ್ ಬರ್ಬೇಕು, ನಾವು ಮಗುನ್ ನೋಡ್ಬೇಕು, ಮಗು ಜೊತೆ ಆಟ ಆಡ್ಬೇಕು. ಈಗ ನಮ್ ಏಜ್ ಇದ್ದಾಗೆ ನಾವು ಯಾವಾಗ ನಾವು ಆ ರೀತಿಯಾಗಿ ಒಂದ್ ತಗೊಂಡಿರ್ತೀವಲ್ಲ ನಿರ್ಧಾರ, ಅದು ಮುಂದೆ ಮತ್ತೆ ನಮ್ ಏಜ್ ಮುಗಿದ್ಮೇಲೆ ತಗೊಂಡ್ರೆ ಅದು ಉಪಯೋಗ ಇಲ್ಲ ಮ್ಯಾಮ್. ಸಡನ್ ಆಗಿ ಯಾರಾದ್ರೂ ನಮ್ ಈ ತರ ಗರ್ಭಗುಡಿ IVF ಸೆಂಟರ್ ಇದೆ, ನೀವು ಹೋಗಿ ಸಕ್ಸಸ್ ಇದೆ ಅಂತ ಹೇಳದ್ಮೇಲೆ ನಾವು ಯಾವ್ದೇ ರೀತಿಯಾದ ಯೋಚನೆ ಮಾಡಬಾರ್ದು ಮ್ಯಾಮ್. ಎಲ್ಲ ಪಾಸಿಟಿವ್ ಆಗಿ ತಗೊಂಡು ಅಲ್ಲಿ ಹೋಗ್ಬೇಕು ಮ್ಯಾಮ್. ಸಡನ್ ಆಗಿ ಇಲ್ಲ ಏಜ್ ಆದ್ಮೇಲೆ 50 ಆಯ್ತು ಅದು ಆಯ್ತು, ಯಾವ್ದು ಎಂತ ಥೈರಾಯ್ಡ್ ಇರ್ಲಿ, ಶುಗರ್ ಇರ್ಲಿ, BP ಇರ್ಲಿ, ಯಾವ್ದೇ ಸಮಸ್ಯೆ ಇದ್ರು ಹೆಣ್ಣಿಗೂ ಅಲ್ಲಿ ಹೋದ್ಮೇಲೆ ಗರ್ಭಗುಡಿಯಲ್ಲಿ ಕಾಲಿಟ್ಮೇಲೆ ನಮ್ಗೆಲ್ಲ ಸಕ್ಸಸ್ ಆಗುತ್ತೆ ಮ್ಯಾಮ್. ಅದು ಯಾವ್ದೇ ನಾವು ತಲೆಯಲ್ಲಿ ಇಟ್ಕೋಬಾರ್ದು ಮ್ಯಾಮ್. ನಾನ್ ಹೇಳೋದು ಇಷ್ಟೇ, ನನ್ ವಯಸ್ಸಿನವ್ರು ಇರ್ಲಿ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಯಾರಿಗ ಇನ್ನೂ ಮಕ್ಕಳಾಗಿಲ್ಲ ಎಲ್ಲಾರು ನೀವು ಗರ್ಭಗುಡಿಗೆ ಹೋಗಿ IVF ಮಾಡಿಸ್ಕೊಳ್ಳಿ. ಮಗುನು ಆರೋಗ್ಯವಾಗಿದೆ, ನಾವು ಆರೋಗ್ಯವಾಗಿರ್ತೀವಿ, ನಮ್ ಮುಂದಿನ ಜೀವನ ತುಂಬಾ ಸುಖಮಯವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ನಾನು. ಥ್ಯಾಂಕ್ ಯು ಸೋ ಮಚ್ ಸೋನಾಲಿ ಅವರೇ, ಕರೆ ಮಾಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಎಸ್ ಡಾಕ್ಟರ್ ಸೋನಾಲಿ ಅವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅಂದರೆ ಈ ಒಂದು ಆಟಿಟ್ಯೂಡ್ ಬರೋದು ಬಹಳ ಮುಖ್ಯ. ಜನ ಏನಾದರೂ ಅಂದ್ಕೊಳ್ಳಿ, ನಾನು ಇದನ್ನು ಫೇಸ್ ಮಾಡ್ತೀನಿ ಅನ್ನುವಂಥದ್ದು. ಸೊ ಅಂಥ ಒಂದು ಆಟಿಟ್ಯೂಡ್ನ ಕೊಡುವಂಥ ಕೆಲಸಗಳು IVF ಸೆಂಟರ್ಗಳು, ಆಸ್ಪತ್ರೆಗಳು ಮಾಡಬೇಕಾಗಿರೋದು ಅಂತ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಅವ್ರು ಹೇಳಿದ್ದು. ನೀವು ಏಜ್ ಆದಮೇಲೆ IVF ಸೆಂಟ್ರಿಗೆ ಹೋದರೆ ಖಂಡಿತ ಸಕ್ಸಸ್ ಸಿಗಲ್ಲ. ಸೊ ಏಜ್ ಇರೋವಾಗಲೇ ನೀವು ಓದ್ಬಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಿ ಅವ್ರು ಹೇಳಿ ಟೆಸ್ಟ್ಗಳು ಮಾಡಿಸಿ ರೈಟ್ ಸ್ಟೇಟ್ ಆಫ್ ಮೈಂಡಲ್ಲಿ ನೀವು ಮುಂದುವರೆದ್ರೆ ನಂತರನೇ ನಿಮಗೂ ಹೆಲ್ತಿ ಬೇಬಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ತುಂಬ ನಿಜ, ತುಂಬ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಅಂದರೆ ತುಂಬ ಜನ ಡಾಕ್ಟರ್ ಅಂದರೆ ಈಗ ಒಂದು ಸುಮಾರು 1 ವರ್ಷ ನಾರ್ಮಲಾಗಿ ಕನ್ಸೀವ್ ಆಗಬೇಕಂದ್ರೆ ಅದನ್ನು ಬಂಜೆತನ ಅಂತ ಎಲ್ಲ ಕನ್ಸಿಡರ್ ಮಾಡ್ತೀವಿ. ಸೊ ಈ IVFಗೆ ಆ ರೀತಿಯಾಗಿ ಏನಾದರೂ ಟೈಮ್ ಲಿಮಿಟ್ ಅನ್ನೋದಿದೆಯಾ ಡಾಕ್ಟರ್? ಅಂದರೆ ಇಷ್ಟು ಬಾರಿ ನಾನು ಮಾಡಿದೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಅದು ಒಟ್ಟಾರೆಯಾಗಿ ಈ ಪ್ರೊಸೀಜರ್ ಎಷ್ಟು ಟೈಮ್ ತೊಗೊಳ್ಬಹುದು ಅಂತ? ಆ್ಯಕ್ಚುಲಿ 1 ಇಯರ್ ಆದರೂ ಕನ್ಸೀವ್ ಆಗ್ತಿಲ್ಲ ಅಂದರೆ ಹೋಗ್ಬಿಟ್ಟು ತಪಾಸಣೆ ಅಂತೂ ಮಾಡಿಸ್ಕೊಳ್ಳೇಬೇಕು. ಬಟ್ ಲೇಡಿ ಏಜ್ ಏನಾರು 30 ಕ್ರಾಸ್ ಆಗ್ತಿದೆ, 35 ಕ್ರಾಸ್ ಆಗ್ತಿದೆ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಲೇಬಾರ್ದು. ಆದಷ್ಟು ಬೇಗ ಹೋಗ್ಬಿಟ್ಟು ಹಾರ್ಮೋನ್ ಅನಾಲಿಸಿಸ್ ಮಾಡಿಸೋದು, ಪೀರಿಯಡ್ ಆಗಿದ್ದು 2ನೇ ದಿವಸ ಒಂದು ಸ್ಕ್ಯಾನ್ ಮಾಡಿಸೋದು, ಹಸ್ಬೆಂಡ್ ವೀರ್ಯಾಣು ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಆಮೇಲೆ IVF ಏನು ತುಂಬ ದಿವಸ ಆಗಲ್ಲ, ಒಂದು 15 ಡೇಸಲ್ಲೇ ಅವ್ರ ಪ್ರೊಸೀಜರ್ ಮುಗ್ದೋಗುತ್ತೆ. ನೆಕ್ಸ್ಟ್ ಮಂತಲ್ಲೇ ಅವ್ರ ಎಂಬ್ರಿಯೋ ಟ್ರಾನ್ಸ್ಫರ್ ಆಗೋಗುತ್ತೆ. ಸೊ ಅದು ಮತ್ತೆ IVF ಎಸ್ಸಲಿ ಮಾಡಿಸ್ಬೋದು ಅಂತ ತುಂಬ ಜನ ಕೇಳ್ತಾರೆ. ಬಟ್ ಅವ್ರಿಗೆ ಭ್ರೂಣಗಳು ಜಾಸ್ತಿ ಬಂದಿದ್ದರೆ ಒಂದ್ಸಲಿ IVF ಅಲ್ಲೇ ಅವ್ರಿಗೆ ಭ್ರೂಣಗಳು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಸೊ ಅವ್ರಿಗೆ 2-3 ಟ್ರಾನ್ಸ್ಫರ್ಸ್ ಮಾಡಿ ನೋಡ್ತೀವಿ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಯಾಕೆ ಆಗ್ತಿಲ್ಲ ಅಂದ್ಬಿಟ್ಟು ಕಂಡಿಡಿದ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ. ಸೊ ಅದರಲ್ಲಿ ಏನು ಮೇಜರ್ ಪ್ರಾಬ್ಲಮ್ಸ್ ಏನೂ ಇರಲ್ಲ, ಸಿಂಪಲ್ ಆಗೋಗಿದೆ ಇವಾಗ ಪ್ರೊಸೀಜರ್ಸ್ ಎಲ್ಲ. ಆಮೇಲೆ ಎಲ್ಲ ಅನಸ್ಥೀಸಿಯಲ್ಲಿ ಮಾಡೋದ್ರಿಂದ ಅವ್ರಿಗೆ ಪೇಯ್ನ್ ಕೂಡ ಏನೂ ಆಗಲ್ಲ. ಕಂಪ್ಲೀಟಾಗಿ ಅವ್ರಿಗೆ ಜ್ಞಾನ ತಪ್ಪಿಸ್ಬಿಟ್ಟು ನಾವು ಎಗ್ಗೆ ತೆಗಿಯೋದು ಎಲ್ಲ ಮಾಡೋದ್ರಿಂದ ಎಲ್ಲ ಒಂಥರ ಗೊತ್ತಿಲ್ಲದೇ ಆರಾಮಾಗಿ ಆಗೋಗುತ್ತೆ. ಅವತ್ತಿನ ದಿವಸನೇ ಮನೆಗೂ ಕೂಡ ಹೋಗ್ಬಿಡ್ಬೋದು. ಸೊ ಆ ಥರ ಮೇಜರ್ ಇಶ್ಯೂಸು, ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ಡಾಕ್ಟರ್, ಇನ್ನೊಂದು ವಿಚಾರ ಅಂದರೆ ನೀವು ಹೇಳ್ತಾ ಇದ್ರಿ ಬಹಳ ಸುಲಭ ಆಗಿದೆ ಈಗ ಚಿಕಿತ್ಸೆ ಕೊಡೋದು ಮತ್ತು ಪೇಷಂಟ್ಗೂ ಕೂಡ ಅಂತ. ಇನ್ನೊಂದು ವಿಚಾರ ಅಂತಂದರೆ ಈಗ ಯಾವುದೇ ಒಂದು ಆವಿಷ್ಕಾರ ಆಗಿರಲಿ ಮೆಡಿಕಲ್ ಫೀಲ್ಡಲ್ಲಿ ಅದು ಅಫೋರ್ಡೆಬಲ್ ಅಲ್ಲದೆ ಹೋದರೆ ಅಂದರೆ ಆ ಟೆಕ್ನಾಲಜಿನೇ ವೇಸ್ಟ್ ಅನ್ನೋ ಥರ ನಮ್ಗೆ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ ಏನಕ್ಕೆ ಅನ್ನುವಂಥದ್ದು. ಮತ್ತು ಇನ್ನೊಂದು ವಿಚಾರ ಅಂದರೆ ಸಕ್ಸಸ್, ಅಂದರೆ ವರ್ಷದಿಂದ ವರ್ಷಕ್ಕೆ ಇದರ ಸಕ್ಸಸ್ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ IVF ಬಗ್ಗೆ ನೀವೇನು ಹೇಳ್ತೀರಿ? ಆ್ಯಕ್ಚುಲಿ ಅದು IVF ಕಂಡಿಡಿದಾಗ ಸಕ್ಸಸ್ ರೇಟ್ಸ್ ಎಲ್ಲ ಕಮ್ಮಿನೇ ಇತ್ತು. ಬಿಕಾಸ್ ಅವಾಗ ಸೈಂಟಿಫಿಕ್ ಡಿಸ್ಕವರೀಸ್ ಎಲ್ಲ ಇನ್ನೂ ಅಷ್ಟು ಮಟ್ಟಿಗೆ ಬೆಳೆದಿರಲಿಲ್ಲ. 30% ಆದರೆ ತುಂಬ ಗ್ರೇಟ್ ಇತ್ತು. ಬಟ್ ಇವಾಗ ಸೈನ್ಸ್ ಎಷ್ಟು ಮುಂದುವರೆದಿದೆ, ಡಯಾಗ್ನೋಸ್ಟಿಕ್ಸ್ ಎಷ್ಟು ಮುಂದುವರೆದಿದೆ ಅಂದರೆ
ಅಪ್ ಟು 60%ಗಿಂತ ದಾಟಿಬಿಟ್ಟಿದೆ. ಸೊ ಅಕಸ್ಮಾತ್ ಏನಾರ ಕಪಲ್ಸು ಬೇಗ ಬಂತು ಅಂತಂದರೆ ಅವ್ರಿಗೆ ತುಂಬ ಒಳ್ಳೆ ಸಕ್ಸಸ್ ರೇಟ್ಸ್ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆ ಏನೇ ಆವಿಷ್ಕಾರ ಆಗಲಿ ಅಫೋರ್ಡಬಿಲಿಟಿ ಇಲ್ಲ ಅಂತಂದರೆ ಅದಕ್ಕೆ ಮೀನಿಂಗ್ಲೆಸ್ ಅಲ್ವಾ ಅಂತ ನೀವು ಕೇಳಿದ್ರಿ. ತುಂಬ ಇಂಪಾರ್ಟೆಂಟ್ ಅದು. ಇವಾಗ IVF ತುಂಬ ಅಫೋರ್ಡಬಲ್ ಕೂಡ ಆಗಿದೆ. ಸೊ ಕಂಪ್ಲೀಟಾಗಿ ನಾವು ಮೆಡಿಸಿನ್ಸ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ರೇಟ್ಗೆ ಕೊಟ್ಟೋದು, ಅವ್ರಿಗೆ ಒಳ್ಳೆ IVF ಪ್ಯಾಕೇಜಸ್ ಮಾಡೋದು, ಆಮೇಲೆ ಸ್ಕ್ಯಾನ್ಸ್ ಮತ್ತು ಇನ್ವೆಸ್ಟಿಗೇಷನ್ಸ್ ಕೂಡ ಅವ್ರಿಗೆ ಕೈಗೆ ಎಟ್ಕೋ ಥರ ಒಂದು ಒಳ್ಳೆ ಆಫರ್ಸ್ ಕೊಡೋದು, ಅದನ್ನೆಲ್ಲ ನಾವು ಡಿವೈಸ್ ಮಾಡ್ಕೊಂಡಿದ್ದೀವಿ. ಮತ್ತು ತುಂಬ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟ್ ಆಗಿರೋರ್ಗು ಹೇಗಾದರೂ ಮಾಡಿ ಅವ್ರ ಫ್ಯಾಮ್ಲೀಸ್ ಕಂಪ್ಲೀಟ್ ಆಗಬೇಕು ಅಂತ ತುಂಬ ಒಳ್ಳೊಳ್ಳೆ ಆಫರ್ಸ್ ಕೂಡ ನಾವು ಗರ್ಭಗುಡಿ ಕಡೆಯಿಂದ ಹಮ್ಮಿಕೊಂಡಿದ್ದೀವಿ. ಅದರ ಎಲ್ಲ ಡೀಟೇಲ್ಸು ನಮ್ಮ ವೆಬ್ಸೈಟಲ್ಲಿ ಮತ್ತು ನಮಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಫ್ರೀ ಕ್ಯಾಂಪ್ಸ್ ತುಂಬ ಮಾಡ್ತೀವಿ ನಾವು. ನಾವೇ ಹೋಗಿ ಹಳ್ಳಿ ಕಡೆ ಸೆಮೆಂಟ್ ಟೆಸ್ಟ್ ಮಾಡಿ ಅವ್ರದ್ದೆಲ್ಲ ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾಕೆ ನಿಮ್ಗೆ ಆಗ್ತಿಲ್ಲ ಅಂತ ಕ್ಲಾರಿಟಿ ಕೂಡ ಕೊಡ್ತೀವಿ. ಆ ಕ್ಯಾಂಪ್ ಕೂಡ ಅವ್ರು ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ನೆಕ್ಸ್ಟು ಹರಿಹರದಲ್ಲಿ ನಮ್ಮದು ದಾವಣಗೆರೆ ಕ್ಯಾಂಪ್ ಇದೆ, ಆಮೇಲೆ ವಿಜಯನಗರದಲ್ಲಿದೆ, ಆಮೇಲೆ ಆಡುಗೋಬಿಯಲ್ಲಿದೆ. ತುಂಬ ಕಡೆ ನಮ್ಮದು ಕ್ಯಾಂಪ್ಸ್ ಡೀಟೇಲ್ಸು ಇದೆ. ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅವ್ರಿಗೆ. ಓಕೆ. ಎಸ್ ಡಾಕ್ಟರ್, ಇನ್ನು ಈಗ IVF ಅಂತ ಬಂದಾಗ ಅಥವಾ ಯಾವುದೇ ಒಂದು ಆವಿಷ್ಕಾರವಾದಾಗ ಅಂದರೆ ಅದರ ಬ್ಯಾಡ್ ಎಫೆಕ್ಟ್ಸ್ ಅಥವಾ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡೋದು ಒಂದು ಎಥಿಕ್ಸ್ ಅನ್ನುವಂಥದ್ದು ಕೂಡ ಬರುತ್ತೆ ಆ್ಯಸ್ ಎ ಡಾಕ್ಟರ್ ಆಗಿ ನಿಮಗೂ ಕೂಡ. ಈಗ ನಾವು ನೋಡ್ತೀವಿ ಹಿಂದೆ ಎಲ್ಲ ಅಬಾರ್ಷನ್ನ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡ್ರು ಅಂತ. ಸೊ ಈ IVF ವಿಚಾರದಲ್ಲೂ ಅದಕ್ಕೆ ಅದರದೇ ಆದ ನಾರ್ಮ್ಸ್ಗಳು ಇರುತ್ತೆ. ಅದರ ಹೊರತಾಗಿಯೂ ಎಥಿಕ್ಸ್ ಮತ್ತು ಈ ಒಂದು ಸೈನ್ಸ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ನೋಡ್ತೀರಿ ನೀವು? ತುಂಬ ಇಂಪಾರ್ಟೆಂಟ್ ಇದು ಕ್ವೆಶ್ಚನ್ನು. ಆ್ಯಕ್ಚುಲಿ ಜನರಿಗೆ ತುಂಬ ಒಂಥರ ಒಂದು ದೊಡ್ಡ ಪ್ರಶ್ನೆ ಇದೆ ಇದರಲ್ಲಿ. ನಮ್ಮದು ಎಗ್ಸ್ನ ಚೇಂಜ್ ಮಾಡಿಬಿಡ್ತಾರಾ, ನಮ್ಮದು ಸ್ಪರ್ಮ್ಸ್ನ ಚೇಂಜ್ ಮಾಡಿಬಿಡ್ತಾರಾ, ನಮ್ಮ ಗ್ಯಾಮಿಟ್ಸ್ ಇರಲ್ವಾ, ನಮ್ಮ ಜೆನೆಟಿಕ್ ಮೆಟೀರಿಯಲ್ ಇರಲ್ವಾ ಅಂತ ಅವ್ರಿಗೆ ತಲೆಯಲ್ಲಿ ಯಾವಾಗಲೂ ಓಡ್ತಿರುತ್ತೆ ಜನರಿಗೆ. ಬಟ್ ಇಲ್ಲಿ ನಾವು ಗರ್ಭಗುಡಿಲಿ ತುಂಬ ಸ್ಟ್ರಾಂಗ್ ಎಥಿಕ್ಸ್ ಕಾಪಾಡ್ತೀವಿ. ಆಮೇಲೆ ಕಾನ್ಫಿಡೆನ್ಷಿಯಲಿಟಿ ತುಂಬ ಮೇಂಟೈನ್ ಮಾಡ್ತೀವಿ. ಒಂದು ಕಪಲ್ದು ಹಿಸ್ಟ್ರಿ ಇನ್ನೊಬ್ರಿಗೆ ಗೊತ್ತಾಗ್ದಂಗೆ, ನಾವು ಇನ್ನೊಂದು ಕಡೆ ಡಿಸ್ಕಸ್ ಮಾಡ್ದಂಗೆ, ಆಮೇಲೆ ಕಂಪ್ಲೀಟಾಗಿ ಅವ್ರದ್ದು ಜೆನೆಟಿಕ್ ಮೆಟೀರಿಯಲ್ನ ಕಂಪ್ಲೀಟ್ ಕಾಪಾಡ್ಕೊಳ್ಳೋದು, ಸೆಕ್ಯೂರಿಟಿ, ಸೇಫ್ಟಿ, ತುಂಬ ಎಥಿಕ್ಸು, ಮೊರಾಲಿಟಿ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀವಿ. ಅದ್ರ ಬಗ್ಗೆ ಏನೇ ಡೌಟ್ಸ್ ಇಲ್ಲ. ಓಕೆ ಡಾಕ್ಟರ್, ಅಂದರೆ ತುಂಬ ಜನಕ್ಕೆ ಇನ್ನೊಂದು ಮಗುವಿನ ಲಿಂಗವನ್ನು ಡಿಸೈಡ್ ಮಾಡುವಂಥ ಒಂದು ಅಥಾರಿಟಿ ಪೇರೆಂಟ್ಸ್ಗೆ ಇರುತ್ತಾ IVF ಅಲ್ಲಿ ಅಂತ? ಅದು ಆ್ಯಕ್ಚುಲಿ ಅಲೋಡ್ ಇಲ್ಲ. ರೂಲ್ಸ್ ಆಫ್ ನಮ್ಮದು ARTಯಲ್ಲಿ ಕಂಪ್ಲೀಟಾಗಿ ಅದು ಅಲೋಡೇ ಇಲ್ಲ. ಸೊ ಮಾಡೋಂಗಿಲ್ಲ ಅದು. ಓಕೆ. ಎಸ್ ಡಾಕ್ಟರ್, ಅಂದರೆ ಈಗ ನಾವು ಎಥಿಕ್ಸ್ ಅಥವಾ ಈ ಮಾರಲ್ ಇದು ಒಂದು ಕಡೆ ಆದರೆ ಆವಿಷ್ಕಾರ ಇಷ್ಟು ಮುಂದುವರಿತಾ ಇದೆ, ಅದು ಸಕ್ಸಸ್ ಎಷ್ಟು ಕೊಡ್ತಾ ಇದೆ ಅನ್ನುವಂಥದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ ನೀವು ತುಂಬ ಎಜುಕೇಟ್ ಮಾಡ್ತಾ ಇದ್ದೀರಾ ಕೂಡ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಅಂಥ ಒಂದು ಯಾವುದಾದ್ರೂ ಅಂದರೆ ಏನು ಹೇಳಬೇಕಂದ್ರೆ ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ, ಅದನ್ನು ಕೂಡ ಸಾಲ್ವ್ ಮಾಡಿರುವಂಥದ್ದು ಉದಾಹರಣೆ? ತುಂಬ ಇದೆ ನಮ್ಮದು ಆ ಥರ ಎಕ್ಸೆಪ್ಷನಲ್ ಕೇಸಸ್ಸು. ಒಂದು ಕಪಲ್ ನನಗೆ ಜ್ಞಾಪಕ ಬರೋದು ಏನು ಅಂದರೆ, ಅವರು ನಾರ್ಮಲ್ ಏಜಲ್ಲೇ ಮ್ಯಾರೇಜ್ ಆಯಿತು. ಬಟ್ ಟ್ರೈ ಮಾಡಿದ್ರು 2-3 ಇಯರ್ಸು. ಅವ್ರಿಗೆ ನ್ಯಾಚುರಲ್ ಕನ್ಸೆಪ್ಷನ್ ಆಗಲೇ ಇಲ್ಲ. ಎಲ್ಲ ಟೆಸ್ಟು ಮಾಡಿಸಿದ್ರು, ಕಂಪ್ಲೀಟಾಗಿ ಅವ್ರಿಗೇನು ಪ್ರಾಬ್ಲಮ್ಸ್ ಇಲ್ಲ, ನಿಮ್ಗೆ ಅದೇ ಥರ ನೀವು ನ್ಯಾಚುರಲ್ಲೇ ಟ್ರೈ ಮಾಡಿ ಅಂತ ಮತ್ತೆ ಡಾಕ್ಟ್ರು ವಾಪಸ್ ಕಳಿಸ್ತಾ ಇದ್ರಂತೆ. ಇಲ್ಲ ನಮಗೆ ತುಂಬ ಏಜ್ ಆಗ್ತಿದೆ, ಪ್ರೆಷರ್ ಜಾಸ್ತಿ ಆಗ್ತಿದೆ ನಮ್ಮ ಇನ್ಲಾಸಿಂದ, ನಮಗೆ IUI ಮಾಡಿಬಿಡಿ ಅಂತ ಬಂದರು. IUI ಕೂಡ ಫೇಲ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ನ್ಯಾಚುರಲಾಗಿ IVFಗೆ ಹೋದರು. 2 ಎಂಬ್ರಿಯೋ ಟ್ರಾನ್ಸ್ಫರ್ಸು ಆಯಿತು, ಆಗಲೇ ಇಲ್ಲ ಅವ್ರಿಗೆ. ಆಮೇಲೆ ನಾವು ನೋಡಿದಾಗ ಅವ್ರದ್ದು HLA ಮ್ಯಾಚಿಂಗ್ ಅಂತ ಒಂದು ಟೆಸ್ಟ್ ಇರುತ್ತೆ, ಅದು ಅಡ್ವಾನ್ಸ್ಡ್ ಟೆಸ್ಟ್. ಸೊ ಅವರಿಬ್ರಿಗೂ HLA ಟೈಪಿಂಗ್ ಮತ್ತು ಮ್ಯಾಚಿಂಗ್ ಮಾಡಿಸಿದಾಗ ಕಪಲ್ಗೆ ಮ್ಯಾಚಿಂಗ್ ಎಲ್ಲ ಟೈಪಿಂಗ್ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ಇವಾಗ ತುಂಬ ರೀಸೆಂಟಾಗಿ ಇನ್ವೆಸ್ಟಿಗೇಷನ್ಸ್ ಆಗಿ HLAದು ಒಂದು ಹೊಸ ಥೆರಪಿಗಳು ಬಂದಿದೆ ಇವಾಗ, LIT ಅಂತ. ಸೊ ಆ ಥೆರಪಿ ಕೊಟ್ಟ ಮೇಲೆ 1 ಮಂತ್ ಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಿನ್ನೆ ಆ ಮಗುಗೆ ಹಾರ್ಟ್ ಬೀಟ್ ಬಂದಿದೆ, ಶಿ ಹಸ್ ಕನ್ಸೀವ್ಡ್. ಸೊ ಇದು ಒಂಥರ ಹೊಸ ಕೇಸು, ಕಂಪ್ಲೀಟಾಗಿ ಒಂಥರ ಎಲ್ಲರಿಗೂ ಒಂದು ಆಶ್ಚರ್ಯ ಮೂಡಿಸಿದ್ದು, ಒಂಥರ ಎಲ್ರಿಗೂ ಪ್ಲೆಸೆಂಟ್ ಸರ್ಪ್ರೈಸ್ ಕೂಡ. ರಿಯಲಿ ಗ್ರೇಟ್ ಡಾಕ್ಟರ್. ಇನ್ನೊಂದು ವಿಚಾರ ಅಂತಂದರೆ, ಈಗ ಮುಂಚೆ ಎಲ್ಲ ಈಗ ಮತ್ತೆ ಅದು ಬದಲಾಗಿದೆ ಅಂತ ಹೇಳಬಹುದು. ಈಗ IVF ಇಂದ ಆಗಿರುವಂಥ ಮಗು ಅಂತ ಅಂದರೆ ಸಮಾಜ ಯಾವ ರೀತಿಯಾಗಿ ನೋಡುತ್ತೆ ಅಂತಂದರೆ, ಅಂದರೆ ಸಮಾಜ ನೋಡೋ ದೃಷ್ಟಿ ಆಗಿರ್ಬೋದು ಅಥವಾ ಹೆಲ್ತ್ ವೈಸ್ ಕನ್ಸರ್ನ್ ಕೂಡ, ಮಗು ಹೇಗಿರುತ್ತೋ ಏನೋ, ನಾರ್ಮಲ್ ಬೇಬೀಸ್ ಥರನೇ ಅದರ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು, ಮತ್ತು ಅದನ್ನು ಏನೋ ಒಂದು ಕೃತಕ ಬೇಬಿ ಅಂತ ಅಂದರೆ ಮಗು ಮೇಲೂ ಅದು ಪರಿಣಾಮ ಬೀರೋ ರೀತಿ ನೋಡ್ತಾರೆ. ಸೊ ಅದಕ್ಕೆ ನೀವು ಏನು ಹೇಳ್ತೀರಿ? ಆ ಒಂದು ಜರ್ನಿಯಲ್ಲಿ ಪೇರೆಂಟ್ಸ್ನ ಪಾತ್ರ ಯಾವ ರೀತಿ ಆಗಿರಬೇಕು? ಆ್ಯಕ್ಚುಲಿ ಇದು ಒಂದು ಮಿಥ್ಯೆ, ತಪ್ಪು ನಂಬಿಕೆನೇ ಜನರಲ್ಲಿ. ಯಾಕಂದರೆ ನಾವು ತೊಗೊಳೋದು ಎಗ್ಸು ಲೇಡಿಯಿಂದಾನೆ.
ಸ್ಪರ್ಮ್ಸ್ ತೊಗೊಳ್ಳೋದು ಹಸ್ಬೆಂಡಿಂದಾನೆ, ಅದು ಕ್ರಿಯೇಟ್ ಆಗೋ ಭ್ರೂಣ ಕೂಡ ನಾರ್ಮಲ್ಲೇ, ಅದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಬೇಬಿ ಕಂಪ್ಲೀಟಾಗಿ ಅಬ್ನಾರ್ಮಲ್ ಆಗುತ್ತೆ ಅನ್ನೋದು ಕೂಡ ತುಂಬ ಅವ್ರ ಮೈಂಡಲ್ಲಿರೋದೊಂದು ಅಪನಂಬಿಕೆನೇ. ಇದು 55 ವರ್ಷದಿಂದ ಇರೋ ಸೈನ್ಸು. ಸೊ ಆಲ್ಮೋಸ್ಟ್ 55 ವರ್ಷದಿಂದ ಎವ್ರಿ ಇಯರ್ ಎಷ್ಟು IVF ಬೇಬೀಸ್ ಹುಟ್ಬಿಟ್ಟಿದೆ, ಅವ್ರದ್ದೆಲ್ಲ ಕಂಪ್ಲೀಟಾಗಿ ಸ್ಟಡಿ ಆಗಿದೆ. ಇವಾಗ ಏನು ಥರನೂ ಬೇಬಿಲಿ ಅಬ್ನಾರ್ಮಲಿಟಿ ಬರಲ್ಲ. ಸೊ ನಾರ್ಮಲ್ ಪಾಪ್ಯುಲೇಷನ್ಗೂ IVF ಬೇಬೀಸ್ಗೂ ಏನೇ ಥರ ಚೇಂಜಸ್ ಇಲ್ಲ ಅಂತ ಮತ್ತೆ 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 ರಿಸರ್ಚ್ಗಳು ಬಂದಿದೆ, ಸೈಂಟಿಫಿಕ್ ಪೇಪರ್ಸ್ ಬಂದಿದೆ. ಈ ಅಪನಂಬಿಕೆ ದಯವಿಟ್ಟು ಮೈಂಡಿಂದ ತೆಗಿಬೇಕು. ನಾರ್ಮಲ್ ಬೇಬಿಗೂ IVF ಬೇಬಿಗೂ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ಕಲ್ಯಾಣನಗರ, ನಾಗರಭಾವಿ ಹಾಗೂ RMP ಎಕ್ಸ್ಟೆನ್ಷನ್, ಯಲಹಂಕ ಮತ್ತು ದಾವಣಗೆರೆ. ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದರೆ www.garbhagudi.comಗೆ ರೀಚ್ ಆಗಬಹುದು. ದೂರವಾಣಿ ಸಂಖ್ಯೆ 9071234005. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.